ಮಚ್ಚ ನಿಂಗೊಂದ್ ಕ್ವಶನ್ ಕೇಳೋ. ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆ ಆನೆ 11 ಬಾಳೆಹಣ್ಣು ಮಾತ್ರ ತಿನ್ಬಿಟ್ಟು ಒಂದ್ ಹಂಗೆ ಬಿಟ್ಬಿಡುತ್ತೆ. ಯಾಕೆ ಹೇಳು? ಹಾಗಂದ್ರೆ ಅದ್ರ ಇಷ್ಟ, ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ, ಒಂದ್ ಬಾಳೆಹಣ್ಣು ಪ್ಲಾಸ್ಟಿಕ್ ಆಗಿರುತ್ತೆ. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಹೇಳು. ಮತ್ತೆ ಒಂದ್ ಆನೆ ಇರುತ್ತೆ, ಆನೆ ಮುಂದೆ 12 ಬಾಳೆಹಣ್ಣು ಇರುತ್ತೆ. ಆದ್ರೆ ಈ ಸಲ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಈ ಸಲ 12 ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ, ಈ ಸಲ ಆನೆ ಪ್ಲಾಸ್ಟಿಕ್ ಇರುತ್ತೆ. ಎಷ್ಟು ಉರ್ಸ್ತಾವ್ರು. ಇನ್ನೊಂದ್ ಕ್ವಶನ್ ಹೇಳ್ತೀನಿ ಹೇಳು. ಈ ಸಲ ಆನೆನೂ ರಿಯಲ್ ಇರುತ್ತೆ, 12 ಬಾಳೆಹಣ್ಣು ರಿಯಲ್ ಇರುತ್ತೆ. ಆದ್ರೂ ಆನೆ ಒಂದ್ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಯಾಕಂದ್ರೆ ಅದಕ್ಕೆ ಇಷ್ಟ ಇರಲ್ಲ. ಇಲ್ಲ ನಾನು ಹೇಳು ಸಾಯಿ. ಯಾಕಂದ್ರೆ ಬಾಳೆಹಣ್ಣು ನನ್ ಮುಂದೆ ಇರುತ್ತೆ, ಆನೆ ಟಿವಿ ಒಳಗಡೆ ಇರುತ್ತೆ. ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಂದ್ ಹೇಳ್ತೀನಿ ಹೇಳು. ಈ ಸಲ ಆನೆನೂ ರಿಯಲ್, ಬಾಳೆಹಣ್ಣು ರಿಯಲ್, 2 ಟಿವಿ ಒಳಗಡೆನೆ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ನಾನ್ ಹೇಳ್ತೀನಿ ಹೇಳು. ಯಾಕಂದ್ರೆ 2 ಬೇರೆ ಬೇರೆ ಚಾನೆಲ್ ಅಲ್ಲಿ ಇರುತ್ತೆ. ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ಅಚ್ಚ ಇನ್ನೊಂದು ಫೈನಲ್ ಕೇಳಲಿ. ಈ ಸಲ ಆನೆನೂ ರಿಯಲ್ ಇರುತ್ತೆ, ಬಾಳೆಹಣ್ಣು ರಿಯಲ್ ಇರುತ್ತೆ, 2 ಟಿವಿ ಒಳಗಡೆ ಇರುತ್ತೆ, 2 ಒಂದೇ ಚಾನೆಲ್ ಅಲ್ಲೂ ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ ಹೇಳು? ಈ ಸಲ ಟಿವಿ, ಬಾಳೆಹಣ್ಣು, ಆನೆ ಎಲ್ಲಾ ಪ್ಲಾಸ್ಟಿಕ್ ಇರುತ್ತೆ. ಇಲ್ಲ ಎಲ್ಲಾ ರಿಯಲ್ ಇರುತ್ತೆ, ಆದ್ರೂ ತಿನ್ನಲ್ಲ. ಯಾಕೆ ಹೇಳು? ಗೊತ್ತಿಲ್ಲ, ಹೇಳ್ಬಿಡಪ್ಪ ನೀನೆ. ಆಯ್ತು ಹೇಳ್ಬಿಡ್ಲಾ? ಹೇಳ್ ಸಾಯಿ. ಯಾಕಂದ್ರೆ ಈ ಸಲ ಟಿವಿ ಆಫ್ ಆಗಿರುತ್ತೆ. ಮಕ್ಕಳು 3 ಬಿಟ್ಟಿದ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ. ಹಲೋ ಮಚ್ಚ, 3 ದಿವಸದಿಂದ ನನ್ಗೆ ಕಿಡ್ನಿಲ್ ಏನೋ ಓಡಾಡ್ದಂಗ್ ಐತೈತೆ, ಲಿವರ್ ಅಲ್ಲಿ ಏನೋ ಅಲ್ಲಾಡ್ದಂಗ್ ಐತೈತೆ, ಮತ್ತೆ ಹೊಟ್ಟೆ ಉರಿ. ಯಾರನ್ನ ನೋಡಿ? ನಾರ್ಮಲ್ ಆಗಿ ಹೊಟ್ಟೆ ಉರಿ, ಮತ್ತೆ ತಲೆ ನೋವು, ನೆಗಡಿ, ಕೆಮ್ಮು, ಫುಲ್ ಜ್ವರ. ಏನಾರ ಒಂದ್ ಸೊಲ್ಯೂಷನ್ ಹೇಳು ಮಚ್ಚ. ಅಷ್ಟೇ ತಾನೆ, ನಾನೊಂದ್ ಕಷಾಯ ಹೇಳ್ತೀನಿ, ಮಾಡ್ಕೊಂಡ್ ಕುಡಿ, ಎಲ್ಲ ಹೋಗ್ಬಿಡು. ಹೇಳು ಮಚ್ಚ, ಬೇಗ ಹೇಳು. ಒಂದ್ ಮಿಕ್ಸಿ ಜಾರ್ ತಗೋ, ಒಂದ್ ಲೋಟ ನೀರ್ ಹಾಕು, ಮತ್ತೆ ಅದ್ರಲ್ಲಿ 2 ಗಾಂಜಾ ಗಿಡ ಹಾಕು. ಗಾಂಜಾ ಗಿಡನ? 2 ಗಾಂಜಾ ಗಿಡ ಹಾಕು, ಮತ್ತೆ ಒಂದ್ ಪ್ಯಾಕ್ ಸ್ಮಾಲ್ ಹಾಕು. ಸ್ಮಾಲ ಸಿಗರೇಟ್, ಒಂದ್ ಪ್ಯಾಕ್ ಸ್ಮಾಲ್ ಹಾಕು. ಆಮೇಲೆ 2 ವಿಮಲ್ ಹಾಕು. ಬೇಡ, ವಿಮಲ್ ಅಲ್ಲಿ ಕೇಸರಿ ಬೇರೆ ಇರುತ್ತೆ, ಒಂದ್ 5 ಪ್ಯಾಕೆಟ್ ಹಾಕು. ಆಮೇಲೆ 2 ಪ್ಯಾಕೆಟ್ ಓಡ್ ಮಂಕ್ ಹಾಕು. ಆಮೇಲೆ ನಿನ್ ಟೇಸ್ಟ್ ಗೆ ಸ್ವಲ್ಪ ಸಾಲ್ಟ್ ಹಾಕು. ಚೆನ್ನಾಗ್ ರುಬ್ಬು, ಮಾಡ್ಕೊಂಡ್ ಕುಡಿ. ಮಚ್ಚ ಪಕ್ಕ ಇದೆಲ್ಲ ಕುಡಿದ್ರೆ ಹೋಗ್ಬಿಡುತ್ತೇನೋ? 1 ಅವರ್ ಅಲ್ಲಿ ನೀನೇ ಹೋಗ್ಬಿಡ್ತೀಯ. ಇನ್ ಅದೋಗಲ್ವಾ? ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ. ಮಗನೇ, ಜೀವನದಲ್ಲಿ ಕರೆಕ್ಟ್ ಆಗಿ ಓದ್ಲಿಲ್ಲ ಬರೀಲಿಲ್ಲ ಅಂದ್ರೆ ಈ ಅಂಕಲ್ ತರನೇ ಕೂಲರ್ ಕ್ಲೀನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕೋ ಬೋಳಿ ಮಗನೆ, ಈ ಕೆಲಸದಲ್ಲಿ ಏನ್ ತಪ್ಪಿದೆ? ನಂದು ಸ್ವಂತ ಬಿಸ್ನೆಸ್ ಇದೆ. ಇವಾಗ ನಿನ್ನ ಹತ್ರ ಎಸಿ ಕ್ಲೀನ್ ಮಾಡಕ್ಕೆ ಎಷ್ಟು ಇಸ್ಕೊತಾ ಇದ್ದೀನಿ? 300 ರೂಪಾಯಿ. 30 ನಿಮಿಷದಲ್ಲಿ ಒಂದ್ ಎಸಿ ಕ್ಲೀನ್ ಆಗುತ್ತೆ. ಅಂದ್ರೆ 30 ನಿಮಿಷಕ್ಕೆ 300 ರೂಪಾಯಿ. ದಿನಕ್ಕೆ 10 ಎಸಿ ಕ್ಲೀನ್ ಮಾಡ್ತೀನಿ ಅಂದ್ರೆ 3000. ತಿಂಗಳಿಗೆ 90,000 ದುಡಿತೀನಿ ಕಣಲ್ಲ. ಒಬ್ಡೆ ನೀನೇನ್ ಕಂಪ್ನಿಯಲ್ಲಿ ಕೆಲಸ ಮಾಡೋದು? ಹೌದು. ಯಾಕೆ? ತಿಂಗಳಿಗೆ ಎಷ್ಟು ದುಡಿತೀಯಾ? 30,000. ಇಷ್ಟ ಪೇಮೆಂಟ್ ನನ್ ಬಗ್ಗೆ ಮಾತಾಡ್ತೀಯಾ? ಮಗನೇ, ಲೈಫ್ ಅಲ್ಲಿ ಬಿಸ್ನೆಸ್ ಮಾಡೋ ಬಿಸ್ನೆಸ್. ಈ ಜಾಬ್ ಗಳಲ್ಲಿ ಏನ್ ಲೋಡಾನು ಆಗಲ್ಲ. $30,000, ತಿಂಗಳಿಗೆ 20 ಲಕ್ಷ. ಆಪಲ್ ಕಂಪ್ನಿ ಕೆಲಸ ಮಾಡೋದು ನಾನು. ಗುರು, ನಿಮ್ ಕಂಪ್ನಿಯಲ್ಲಿ ಒಂದ್ ಕೆಲಸ ಕೊಡಿಸ್ಬಿಡು ಗುರು. ಮೈಸೈ ಎಲ್ಲ ನೋಡ್ಬಿಟ್ಟೈತೆ, ಎಸಿ ಕ್ಲೀನ್ ಮಾಡಿ. ಸೊ ಗೈಸ್, ಇಲ್ಲೊಂದ್ ಮಿಂಟ್ರಿ ಬೇಕು. ಅದ್ರ ಕಾಲ ಸುಮ್ನೆ ಹಿಡ್ಕೊಳಕ್ ಆಗ್ದಿರ ಲೈಟ್ ಕಂಬದ ವೈರ್ ಮೇಲೆ ಕೊಟ್ಟು ಶಾಕ್ ಹೊಡ್ಸ್ಕೊಂಡ್ ಕೆಳಗಡೆ ಬೀಳ್ತಾ ಇರುತ್ತೆ. ಬೆಗ್ಗಳೆಲ್ಲ ಹಂಗೆ ಗೈಸ್ 7 ಮಿಂಟ್ರಿ ಕೊಡ್ತಾವು. ರೋಡ್ ಅಲ್ಲಿ ಬಿಟ್ಟಿನ ಎಲ್ಲಾ ಕಡೆ ಓಡಾಡ್ತಾ ಇರ್ತವೆ. ಅಷ್ಟ್ ಮೇಗಡೆಯಿಂದ ಬಿದ್ರು ಇದು ಸಾಯ್ದಿರ ಅಳ್ತಾ ಇರುತ್ತೆ. ಅದನ್ನ ನೋಡಿ ಒಂದು ಗೋಲ್ಡನ್ ರಿಟ್ರೀವರ್ ಬಂದು ಎದರಿ ಹಾಕೊಂಡ್ ಮೇಲೆ ಅಂತ ಬೈತಾ ಇರುತ್ತೆ. ಒಂದ್ ಕಡೆ ತಿನ್ಬೇಕಂತ ಆಸ್ತಾ, ಇನ್ನೊಂದ್ ಕಡೆ ಬೇಕು ಮರಿ ಅಂತ ಕರುಣೆ. ಇಲ್ಲಿ ಪರವಾಗಿಲ್ಲ ಅಂತ ಒಂದ್ ಬಾಯಿ ಹಾಕಿ ಅದ್ರ ಎಗುದ ಮೇಲೆ ಕೊಂಡಿಸ್ಕೊಂಡು ಎಲ್ಗೋ ಕರ್ಕೊಂಡ್ ಹೋಗುತ್ತೆ. ಎಲ್ಲಿ ಕರ್ಕೊಂಡ್ ಹೋಗುತ್ತೆ? ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಯಾವ ಹಾಸ್ಪಿಟಲ್ ಕರ್ಕೊಂಬರುತ್ತೆ? ವೆಟ್ ಕೇರ್ ಲೌಡ ಯಾವ್ದಾವ್ದು ಹಾಸ್ಪಿಟಲ್ ಕರ್ಕೊಂಬರುತ್ತೆ. ಕರ್ಕೊಂಬಂದಿ ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿ ನಿಂಗೆ ಏನಾಗಲ್ಲ ನಾಯಿದ್ದೀನಿ ಅಂತ ಸಮಾಧಾನ ಮಾಡುತ್ತೆ. ಆಮೇಲೆ ಈ ಡಾಕ್ಟರ್ 7 ಮಿನಿಟ್ ಕೊಡ್ತು ಒಂದ್ ಬಿಲ್ ನಾಯಿ ತೋರ್ಸೋದ್ರೆ ನಮಗ್ ತೋರಿಸ್ತಾ ಇರ್ತಾನೆ. ಅದು ಏನಿದು ಖಾಲಿ ಬಿಲ್ಲು? ಬಿಡಿ ಏನೋ ತೋರ್ಸ್ಬಿಟ್ಟು ನೋಡಪ್ಪ ನಿಮ್ ಬೇವರ್ಸಿ ಬೇಕನ್ನ ಉಳ್ಸಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾಯಿ ಆಯ್ಕಂತಿನವ್ರ ಹತ್ರ ಹಿಡ್ಕೊಂಡ್ ಇದಂಗಾಯ್ತು ಅಂತ ಒಂದು ಡೈಲಾಗ್ ಹೊಡೆದೆ ಹಾಸ್ಪಿಟಲ್ ಇಂದ ಬಂದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಸೈಟ್ ಕಾಣಿಸುತ್ತೆ. ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಒಂದು ಮೂಟೆ ಹೊರ ಕೆಲಸ. ನನ್ ಚಪ್ರಿ ಫ್ರೆಂಡ್ 3 ವರ್ಷದಿಂದ ಬೇವರ್ಸಿ ತರ ಮೇಲೆ ಕುತ್ಕೊಂಡು ಅವ್ರಿಗೆ ಕೆಲಸ ಇಲ್ದಿರ. ಇಲ್ಲಿ ನೋಡಿ ನಾಯಿ ಎಲ್ಲ ಮೂಟೆ ಹೊರ ಕೆಲಸ ಮಾಡ್ತೈತೆ. ನನ್ ಬೇವರ್ಸಿ ಫ್ರೆಂಡ್ ಒಂದ್ ಮಾತಾಡ್ಬೇಕು. ಥೂನಿ ನಕ್ಕನ್ ಬಿಡಿಯೋಲಿ ಹೆಂಗೋ ಮೂಟೆ ಎಲ್ಲ ಹೊರ್ಕೊಂಡು ಇಟ್ಕೆಲ್ಲ ಜೋಡಿಸಿ ಮನೆ ಕಡೆ ಇದೇನ್ ಜೋಡಿಸ್ತೈತಾ ನಮ್ಮ ಆಟ ಆಡ್ತೈತಾ? ಬಿಡಿ ಹೋಗ್ಲಿ, ಹೆಂಗೋ ಆಟ ಆಡ್ಕೊಂಡು ಗಿಟ್ಟ ಆಡ್ಕೊಂಡು ಸಿಮೆಂಟ್ ಎಲ್ಲ ಕಲ್ಸಿ ಏನೋ ಅಮ್ಮನ್ ಇಡೀ ಬಿಲ್ಡಿಂಗ್ ಅಲ್ಲಿ ಇದೊಂದನೇ ಕೆಲಸ ಮಾಡ್ತಿರೋ ಅನ್ನೋ ತರ ತೋರ್ಸೋದು ಇವ್ರು. ಬಿಡಿ ಹೋಗ್ಲಿ, ಹೆಂಗೋ ಒಂದನೇ ಕೆಲಸ ಮಾಡ್ಕೊಂಡು ಸಂಬಳ ಇಸ್ಕೊಳಕ್ ಬರುತ್ತೆ. ಅವ್ರ ಓನರ್ ಎಷ್ಟ್ ಬೇಕು ಅಂದಾಗ ಈ ಮಿಂಟಿನ ನಂಗೆ ಇಷ್ಟು ಬೇಕು ಅಂತ ಕೇಳಿಸ್ಕೊಂಡ್ ಬರುತ್ತೆ. ಅವಾಗ್ಲೂ ನೋಡ್ರಿ ಅವ್ನ ಕೈ ಇಷ್ಟೇ ಇಷ್ಟಿತ್ತು, ಇವಾಗ್ಲೂ ನೋಡ್ರಿ ಇದ್ರ ಬಾಯಲ್ಲಿ ಇಷ್ಟೊಂದೈತೆ. ಏನ್ 1 ವರ್ಷ ಕೆಲಸ ಮಾಡ್ತಾ ಇದ್ದು? 1 ವರ್ಷದಲ್ಲಿ ಬೆಕ್ ಮೇಲೆ ಹೋಗ್ಬಿಟ್ಟಿರಲ್ವಾ? ಅದು ಅಲ್ಲದೆ ಅವಾಗ್ಲೇ ಬೇರೆ ಹಾಸ್ಪಿಟಲ್ ಹೋಯ್ತು, ಇವಾಗ್ಲೇ ಬೇರೆ ಹಾಸ್ಪಿಟಲ್ ಹೋಯ್ತಾ ಇರೋದು. ಇವೆಲ್ಲ ಬಿಡಿ ಹೋಗ್ಲಿ, ಹೆಂಗೋ ಕಾಸಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ಗೆ ಚಪ್ರಿ ಡಾಕ್ಟರ್ ತಾವ ಎದೆ ಮೇಲೆ ಹಾಕ ಬಸ್ ಹೊಡಿಕೆ ಅಂತ ಅಂದಿ ಇದೇನು ಬೆಕ್ಕನ್ ಫುಲ್ ಬೋಡಿಸ್ಬಿಟ್ಟವ್ರ. ಸಾರಿ ಬೆಡ್ಶೀಟ್ ಹೊಚ್ಚೋರೆ. ಕೊನೆಗೂ ಬೆಕ್ ಸೀರೆ ಆಗ್ಬಿಡುತ್ತೆ. ಇವಾಗ ನಾಯ ಗಾಡಿ ಕೆಲ್ಸಕ್ಕೆ ಬೆಕ್ನು ಕರ್ಕೊಂಡು ಹೋಗುತ್ತೆ. ಕಾಸ್ ಮೇಲೆ ಕಾಸು ಲಾಟ್ರಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.